ಭಾರತದ ಒಂದೊಂದು ರಾಜ್ಯದಲ್ಲೂ ಒಂದೊಂದು ವಿಶೇಷತೆ ಇದೆ. ಆದ್ರೆ ಈ ರಾಜ್ಯಗಳಿಗೆ ಹೆಸರಲ್ಲಿಂದ ಬಂತು. ಈ ಹೆಸರ ಹಿಂದೆ ಇರುವ ಅರ್ಥವೇನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜಮ್ಮು ಕಾಶ್ಮೀರ. ಋಷಿ ಕಶ್ಯಪ್ ಘಾಟಿಯನ್ನ ಜಮ್ಮು ಕಾಶ್ಮೀರ ಅಂತ ಬದಲಾಯಿಸಲಾಗಿದೆ. ಜಮ್ಮು ಅಂದ್ರೆ ಜಮ್ಮುಲೋಚನ್ ಎಂಬ ರಾಜನ ಹೆಸರು. ಕಾಶ್ಮೀರ ಅಂದ್ರೆ ನೀರು ಹಾಗೆ ಮಂಜುಗಡ್ಡೆ ಅಂತ ಅರ್ಥ. ಅರ್ಧ ವರ್ಷ ಮಂಜು ಹಾಗೆ ಹಿಮದಿಂದ ಕೂಡಿರೋದರಿಂದ ಈ ಹೆಸರು ಬಂದಿದೆ. ಹಿಮಾಚಲ ಪ್ರದೇಶ. ಇದು ಸಹ ಹಿಮದಿಂದ ಕೂಡಿರೋ ಪ್ರದೇಶಗಳ ಮಧ್ಯ ಬರೋದ್ರಿಂದ ಈ ಹೆಸರು ಬಂದಿದೆ. ಪಂಜಾಬ್. 5 ನದಿಗಳು ಇರೋ ಆಧಾರದಿಂದ ಇಂಡೋ ಇರಾನಿಯನ್ ನಲ್ಲಿ ಇರುವಂತೆ ಪಂಜ್ ಅಂದ್ರೆ 5 ಹಾಗೆ ಅಬ್ಬ ಅಂದ್ರೆ ನದಿ ಅಂತ ಅರ್ಥ. ಈ ಕಾರಣ ಈ ಹೆಸರು ಬಂದಿದೆ. ಹರಿಯಾಣ. ಇಲ್ಲಿ ಹರಿ ಅಂದ್ರೆ ವಿಷ್ಣು ಹಾಗೆ ಅಣ ಅಂದ್ರೆ ಬಾ ಅಂತ ಅರ್ಥ. ವಿಷ್ಣುವನ್ನ ಕರೆಯೋದು ಈ ಹೆಸರಿನ ಹಿಂದೆ ಇರೋ ಉದ್ದೇಶ. ಉತ್ತರ ಪ್ರದೇಶ ಭಾರತದ ಮ್ಯಾಪ್ ನಲ್ಲಿ ಉತ್ತರ ದಿಕ್ಕಿಗೆ ಬರೋದರಿಂದ ಈ ಹೆಸರು ಬಂದಿದೆ. ಉತ್ತರಾಖಂಡ್. 2000ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದಿಂದ ಬೇರೆಯಾದ ಉತ್ತರಾಖಂಡನ್ನ ಉತ್ತರಾಂಚಲ ಅಂತ ಕರೀತಾ ಇದ್ರು. ಇದನ್ನೇ ಇವತ್ತು ಉತ್ತರಾಖಂಡ್ ಅಂತ ಬದಲಾಯಿಸಲಾಗಿದೆ. ರಾಜಸ್ಥಾನ್. ರಾಜರಿಂದ ಬಂದ ಈ ಹೆಸರನ್ನ ರಜಪೂತನ ಅಂತ ಕರೀತಾ ಇದ್ರು. ಅದನ್ನ ಇವತ್ತು ರಾಜಸ್ಥಾನ್ ಅಂತ ಬದಲಾಯಿಸಲಾಗಿದೆ. ಗುಜರಾತ್. ಗುಜ್ಜರ್ ವಂಶಸ್ಥರ ಆಳ್ವಿಕೆಯಲ್ಲಿ ಬಂದ ಗುಜ್ಜರನ್ನ ಗುಜರಾತ್ ಅಂತ ಬದಲಾಯಿಸಲಾಗಿದೆ. ಮಹಾರಾಷ್ಟ್ರ. ಮಹಾ ಅಂದ್ರೆ ಮಹಾನ್ ಹಾಗೆ ರಾಷ್ಟ್ರ ಅಂದ್ರೆ ದೇಶ ಅಂತ ಅರ್ಥ. ರಾಷ್ಟ್ರಕೂಟರ ವಂಶಸ್ಥರಿಂದ ಈ ಹೆಸರು ಬಂದಿದೆ. ಗೋವಾ. ಇದಕ್ಕೆ ಸರಿಯಾದ ಮೂಲ ಇದುವರೆಗೂ ಸಿಕ್ಕಿಲ್ಲ, ಆದ್ರೆ ಸಂಸ್ಕೃತದಲ್ಲಿ ಗೋವಾ ಅಂದ್ರೆ ಹಸು ಅಂತ ಅರ್ಥ. ಬಿಹಾರ್. ರಾಜವಂಶಸ್ಥರ ಆಳ್ವಿಕೆಯಿಂದ ವಿಹಾರ್ ಪದವನ್ನು ತೆಗೆದು ಬಿಹಾರ್ ಅಂತ ಇಡಲಾಗಿದೆ. ಜಾರ್ಖಂಡ್. ಜಾರ್ ಅಂದ್ರೆ ಕಾಡು ಹಾಗೆ ಕಾಂಡ್ ಅಂದ್ರೆ ಪ್ರದೇಶ ಅಂತ ಅರ್ಥ. ಒಡಿಸ್ಸಾ. ಒಟ್ರೋ ಜಾತಿಯ ಜನರು ವಾಸ ಇದ್ದಿದ್ದರಿಂದ ಒಡಿಸ್ಸಾ ಅನ್ನೋ ಹೆಸರು ಬಂದಿದೆ. ವೆಸ್ಟ್ ಬೆಂಗಾಲ್. ವಾಂಗ್ ಅನ್ನೋ ಹೆಸರಿನಿಂದ ವೆಸ್ಟ್ ಬೆಂಗಾಲ್ ಅಂತ ಬದಲಾಯಿಸಲಾಗಿದೆ. ಮಧ್ಯಪ್ರದೇಶ. ಮ್ಯಾಪ್ ನ ಮಧ್ಯದಲ್ಲಿ ಬರೋದ್ರಿಂದ ಮಧ್ಯಪ್ರದೇಶ ಅಂತ ಕರೆಯಲಾಗಿದೆ. ಛತ್ತೀಸ್ಗಢ. ದಕ್ಷಿಣ ಕೊಸಲ ಅಂತ ಇದ್ದ ಹೆಸರನ್ನ ಛತ್ತೀಸ್ಗಢ ಅಂತ ಬದಲಾಯಿಸಲಾಗಿದೆ. ಆಂಧ್ರ ಪ್ರದೇಶ. ಆಂಧ್ರ ಅಂದ್ರೆ ದಕ್ಷಿಣ ಅಂತ ಅರ್ಥ. ಹಾಗೆ ಆಂಧ್ರ ಜಾತಿಯ ಜನರು ವಾಸ ಇದ್ದ ಕಾರಣ ಆಂಧ್ರ ಪ್ರದೇಶ ಅಂತ ಬಂದಿದೆ. ಕರ್ನಾಟಕ. ಕರು ಅಂದ್ರೆ ಎತ್ತರದ ಪ್ರದೇಶ ಹಾಗೆ ನಾಡು ಅಂದ್ರೆ ವಿಸ್ತಾರದ ಪ್ರದೇಶ. ಈ ಕಾರಣ ಕರ್ನಾಟಕ ಅನ್ನೋ ಹೆಸರು ಬಂದಿದೆ. ಕೇರಳ ಅಂದ್ರೆ ಸೇರುವ ಪ್ರದೇಶ. ಸಮುದ್ರದ ತೀರದಲ್ಲಿ ಇರೋದರಿಂದ ಈ ಹೆಸರು ಬಂದಿದೆ. ತೆಲಂಗಾಣ ಅಂದ್ರೆ ಶಿವನ 3 ಲಿಂಗ ತ್ರಿಲಿಂಗ ಅನ್ನೋ ಅರ್ಥ. ತಮಿಳುನಾಡಲ್ಲಿ ತಮಿಳ್ ಅಂದ್ರೆ ಸಿಹಿಯಾದ ನೀರು ಹಾಗೆ ನಾಡು ಅಂದ್ರೆ ಜನ್ಮಭೂಮಿ ಅಂತ ಅರ್ಥ. ಅರುಣಾಚಲ ಪ್ರದೇಶದಲ್ಲಿ ಅರುಣ ಅಂದ್ರೆ ಬೆಳಗಿನ ಸೂರ್ಯ ಹಾಗೆ ಪ್ರದೇಶ ಅಂದ್ರೆ ಬೆಟ್ಟ. ಮೇಘಾಲಯ ಅಂದ್ರೆ ಮೋಡದ ಮನೆ ಅಂತ ಅರ್ಥ. ಮಣಿಪುರ ಅಂದ್ರೆ ವಜ್ರದ ಮನೆ ಅಂತ ಅರ್ಥ. ಅಸ್ಸಾಂ ಅನ್ನ ಅಹಂ ವಂಶಸ್ಥರಿಂದ ಬಂದಿದ್ದ ಪದಗಳಿಂದ ಬಳಸಲಾಗಿದೆ. ಇದರ ಅರ್ಥ ಎಂದಿಗೂ ಮುಗಿಯೋದಿಲ್ಲ ಅಂತ. ಮಿಜೋರಾಂ ಅಂದ್ರೆ ಪರ್ವತದ ಹೆಸರು. ತ್ರಿಪುರದಲ್ಲಿ ತ್ರಿ ಅಂದ್ರೆ ನೀರು ಹಾಗೆ ಪುರ ಅಂದ್ರೆ ನಗರ. ನಾಗಾಲ್ಯಾಂಡ್ ನಲ್ಲಿ ಜನರ ವೇಷ ಉಡುಪಿನ ಆಧಾರದ ಮೇಲೆ ಬರ್ಮಾ ದೇಶದಿಂದ ಈ ಹೆಸರನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಸಿಕ್ಕಿಂ ಅಲ್ಲಿ ಸಿ ಅಂದ್ರೆ ಹೊಸದು ಹಾಗೆ ಕಿಮ್ ಅಂದ್ರೆ ಮನೆ ಅಂತ ಅರ್ಥ. ಇದಿಷ್ಟು ಭಾರತದ ರಾಜ್ಯಗಳಿಗಿರುವ ಹೆಸರಿನ ಅರ್ಥ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.